ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಡೆವಿಲ್ ಗ್ಯಾಂಗ್ ಇದೀಗ ದರ್ಶನ್ ಸೇರಿ 5 ಆರೋಪಿಗಳನ್ನು ಕೂಡ ಶಿಫ್ಟ್ ಕೋರಿ ಅರ್ಜಿಯನ್ನ ಹಾಕಲಾಗಿದೆ. ಜೈಲಾಧಿಕಾರಿಗಳ ಪರವಾಗಿ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇದು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ಅರ್ಜಿ ವಿಚಾರಣೆ. ದರ್ಶನ್ ಸ್ಥಳಾಂತರಕ್ಕೆ 2 ಕಾರಣವನ್ನ ಕೊಡಲಾಗಿದೆ. ಜೈಲಾಧಿಕಾರಿ ನೀಡಿರುವಂತಹ 2 ರೀಸನ್ಸ್: ಜಾಮೀನು ಪಡೆಯುವಾಗ ಎಲ್ಲಿದ್ರೂ ಅಲ್ಲಿಗೆ ಶಿಫ್ಟ್ ಮಾಡಿ. ದರ್ಶನ್ ಸ್ಥಳಾಂತರಕ್ಕೆ 2 ಪ್ರಮುಖ ಕಾರಣಗಳಿಂದ ಜೈಲಾಧಿಕಾರಿ ನೀಡಿದ್ದಾರೆ. ಜಾಮೀನನ್ನ ಪಡೆಯುವಂತಹ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ರೂ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಎಂದು ಭದ್ರತೆ ಆಡಳಿತಾತ್ಮಕ ದೃಷ್ಟಿಯಿಂದ ಸ್ಥಳಾಂತರಿಸಬೇಕು ಅಂತ ಹೇಳಿಬಿಟ್ಟು ಈ 2 ಕಾರಣಗಳನ್ನ ಕೊಟ್ಟು ಮನವಿ ಮಾಡಿಕೊಳ್ತಾ ಇದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಡೆವಿಲ್ ಗ್ಯಾಂಗ್. ಇದೀಗ ದರ್ಶನ್ ಸೇರಿ 5 ಆರೋಪಿಗಳನ್ನ ಶಿಫ್ಟ್ ಮಾಡಬೇಕು ಅಂತ ಕೇಳಿಬಿಟ್ಟು ಅರ್ಜಿಯನ್ನು ಹಾಕಿರುವಂಥದ್ದು ಜೈಲಾಧಿಕಾರಿಗಳು. ಒಂದು ಭದ್ರತೆ ದೃಷ್ಟಿಯಿಂದ, ಇನ್ನೊಂದು ಮೊದಲಿಗೆ ಎಲ್ಲಿ ಅವರು ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಎಲ್ಲಿದ್ರು ಅದೇ ಜೈಲಿಗೆ ಶಿಫ್ಟ್ ಮಾಡಿ ಅಂತ 2 ರೀಸನ್ಸ್ ಅನ್ನ ಕೊಟ್ಬಿಟ್ಟು ಅರ್ಜಿಯನ್ನ ಹಾಕಲಾಗಿದೆ, ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಕೆ ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ವಿಚಾರಣೆ. ದರ್ಶನ್ ಸೇರಿ 5 ಸ್ಥಳಾಂತರ ಆಕ್ಷೇಪಣೆಗೆ ವಕೀಲರು ಸಿದ್ಧತೆಯನ್ನು ಕೂಡ ಇನ್ನೊಂದು ಕಡೆ ಮಾಡಿಕೊಳ್ತಾ ಇದ್ದಾರೆ. ಕೆಲವು ಅಂಶಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ಆರೋಪಿ ಪರ ವಕೀಲರು. ಶೀಘ್ರದಲ್ಲೇ ಕೋರ್ಟ್ನಲ್ಲಿ ಪ್ರಕರಣದ ಟ್ರಯಲ್ ಶುರುವಾಗಲಿದೆ. ಆರೋಪಿಗಳನ್ನ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರುಪಡಿಸಬೇಕು. ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಆರೋಪಿಗಳು ಹಾಜರಾಗೋದು ಕಷ್ಟ ಅಂತ ಕೂಡ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ. ವಿಚಾರಣೆ ವೇಳೆ ಆರೋಪಿಗಳನ್ನ ಕರೆತರೋದು ಕಷ್ಟವಾಗಬಹುದು. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸುವಂತೆ ಆಕ್ಷೇಪಣೆ ಕೂಡ ಸಲ್ಲಿಸುವಂತಹ ಸಾಧ್ಯತೆಗಳು ಇದೆ. ಕೋರ್ಟ್ ವಿಚಾರಣೆಯ ಬಳಿಕ ದರ್ಶನ್ ಬಳ್ಳಾರಿ ಭವಿಷ್ಯ ನಿರ್ಧಾರವಾಗುತ್ತೆ. ಸೊ ಒಂದ್ ಕಡೆ ಜೈಲಾಧಿಕಾರಿಗಳು ಕೊಟ್ಟಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಭದ್ರತೆ ದೃಷ್ಟಿಯಿಂದ, ಇನ್ನೊಂದು ಅವರು ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಎಲ್ಲಿದ್ರೂ ಅಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಈ 2 ರೀಸನ್ಸ್ ಅನ್ನ ಕೊಟ್ಟು ಅವ್ರಿಗೆ ಅರ್ಜಿಯನ್ನ ಹಾಕಿರ್ತಾರೆ. ಜೈಲಾಧಿಕಾರಿಗಳಿಂದ ಮನವಿ ಅರ್ಜಿ ಹೋಗಿರುತ್ತೆ. ಇನ್ನೊಂದು ಕಡೆ ಆರೋಪಿಯ ಪರ ಅಂದ್ರೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನು ಕೂಡ ಒಂದ್ ಕಡೆ ಸಲ್ಲಿಸ್ತಾ ಇದ್ದಾರೆ. ಬಿಕಾಸ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಬರಬೇಕು, ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೀಬೋದು. ಸೊ ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಆರೋಪಿಗಳನ್ನು ಕೂಡ ದರ್ಶನ್ ಜೊತೆಗೆ ಇರುವಂತಹ ಮಿಕ್ಕಿದ ಅವ್ರನ್ನು ಕೂಡ ತರಬೇಕಾಗುತ್ತೆ ವಿಚಾರಣೆ ಸಂದರ್ಭದಲ್ಲಿ. ಸೊ ಅದೆಲ್ಲವೂ ಕೂಡ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ, ಇಲ್ಲೇ ಇರಲಿ ಪರಪ್ಪನ ಅಗ್ರಹಾರದಲ್ಲಿ ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಸುವಂತ ಸಾಧ್ಯತೆಗಳಿದೆ. ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಅಂತ ಹೇಳಲಾಗ್ತಾ ಇದೆ. ಸೊ ನೋಡಬೇಕು ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ, ಕಾದು ನೋಡಬೇಕಿದೆ. ಕೆಲವು ಅಂಶಗಳನ್ನ ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಶೀಘ್ರದಲ್ಲೇ ಕೋರ್ಟ್ನಲ್ಲಿ ಪ್ರಕರಣದ ಟ್ರಯಲ್ ಕೂಡ ಶುರುವಾಗುತ್ತೆ. ಆರೋಪಿಗಳನ್ನ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರುಪಡಿಸೋದು ಕಡ್ಡಾಯವಾಗಿರುತ್ತೆ. ಸೊ ಕಷ್ಟ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ತಂದು ಹಾಜರುಪಡಿಸೋದು. ಶಿಫ್ಟ್ ಮಾಡಿದ್ರೆ ಆರೋಪಿಗಳು ಹಾಜರಾಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಶಿಫ್ಟ್ ಬೇಡ, ಪರಪ್ಪನ ಅಗ್ರಹಾರದಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಒಂದು ಕಡೆ ದರ್ಶನ್ ಪರ ವಕೀಲರು, ಆರೋಪಿಯ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೆಲವೊಂದು ಅಂಶಗಳನ್ನು ಮುಂದಿಟ್ಟು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸೋದಕ್ಕೆ ಪ್ಲಾನಿಂಗ್ ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆ ಜೈಲಾಧಿಕಾರಿಗಳು ನೀಡಿರುವಂತಹ ಕಾರಣಗಳು ಭದ್ರತೆಯ ದೃಷ್ಟಿಯಿಂದ, ಹಾಗೆ ಬೇಲ್ ಸಿಕ್ಕಾಗ ಎಲ್ಲಿದ್ರೂ ಅಲ್ಲೇ ಇರಲಿ ಅನ್ನುವಂಥದ್ದು.